ಯಾವುದೇ ಪಕ್ಷ ಆಗಿರ್ಬೋದು, ಪಕ್ಷದ ಪ್ರಚಾರಕರಾಗಿರ್ಬೋದು, ತಮ್ಮ ಮಾತುಗಳನ್ನೇನು ಆಡ್ಬಿಡ್ತಾರೆ. ಬಟ್ ಆದರೆ ಅವರವರು ಆಡಿದ ಮಾತುಗಳಿಗೆ ಅವರೇ ಹೊಣೆ ಆಗಬೇಕಾಗತ್ತೆ. ಬಟ್ ಎಷ್ಟು ಜನ ಈ ಹೊಣೆಗಾರಿಕೆಯನ್ನು ಹೊತ್ಕೊಳ್ತಾರೆ ಇವತ್ತಿನ ದಿನ, ಏನು ಹೇಳ್ತೀರಿ? ಈ ವ್ಯವಸ್ಥೆಯಲ್ಲಿ, ಈ ಸಿಸ್ಟಮಲ್ಲಿ ಈ ರೀತಿಯಾಗಿ ನಾನು ಹೇಳಿದ್ದಕ್ಕೆ ನಾನು ಹೊಣೆಗಾರ ಅನ್ನುವಂಥ ಯಾವ ವ್ಯವಸ್ಥೆಯೂ ಇಲ್ಲಿಲ್ಲ. ಯಾರೂ ಸಹಿತ ನಾನು ಹೇಳಿದ್ದು ತಪ್ಪಾಯಿತು ಅಂತ ಹೇಳಿದ್ದು ಇಲ್ಲಿವರೆಗೂ ಇತಿಹಾಸದಲ್ಲೂ ಇಲ್ಲ. ಅವ್ರು ಏನು ಹೇಳ್ತಾರೆ ಅದೇ ಸರಿ. ಯಾಕೆ ಅಂದರೆ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳ್ತಾರಲ್ಲ, ಇದೊಂಥರ ವಾರ. ನೀವೇ ಹೇಳ್ತಿರಲ್ಲ, ಸಮರ, ರಣಾಂಗಣ, ಗೊತ್ತಾಯ್ತಾ? ಇದಕ್ಕೆ ಏನು ಮಾಡಿದ್ರು ನಡೆದೋಗುತ್ತೆ. ಏನು ತಂತ್ರ ಕುತಂತ್ರಗಳನ್ನು ಮಾಡಿದ್ರು ಸಹಿತ ನಡೆಯುತ್ತೆ. ಗೆಲ್ಲುವುದಕ್ಕಾಗಿ ಅವರು ದೇಶ ಹಾಳಾದರೂ ಚಿಂತೆ ಇಲ್ಲ, ಸಮಾಜ ಒಡೆದು ಹೋದ್ರೂ ಪರವಾಗಿಲ್ವಾ. ಆದರೆ ಆಳುವ ಪಟ್ಟ ಬೇಕು, ಅಧಿಕಾರ ಬೇಕು, ಅದಕ್ಕೋಸ್ಕರ ಎಲ್ಲವನ್ನು ಮಾಡ್ತಾ ಇದ್ದೀವಿ. ನೀವು ಹೇಳಿದ ಹಾಗೆ, ಲಾಯರ್ ಸಾಹೇಬ್ರು ಹೇಳಿದ ಹಾಗೆ, ಈವಾಗ ಈ ಒಂದು ಚುನಾವಣಾ ಆಯೋಗ ಅನ್ನುವುದೇ ಹಲ್ಲಿಲ್ಲದ ಹಾವು. ಇದಕ್ಕೆ ಯಾವುದೇ ಆದಂಥ ಇವ್ರು ಹೇಳಿದಾಗೆ 3 ವರ್ಷ ಶಿಕ್ಷೆ, ಇವತ್ತುವರೆಗೂ ಇಡೀ ರಾಜಕೀಯ ಇತಿಹಾಸದಲ್ಲಿ ಒಂದೇ ಒಬ್ರಿಗೂ ಸಹಿತ ಶಿಕ್ಷೆ ಆಗಿದ್ದು ನಮ್ಗೆ ಗೊತ್ತಿಲ್ವಲ್ಲ. ಚಾಲೆಂಜ್ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಅವ್ರು ಮುಂದಕ್ಕೆ. ಮೊನ್ನೆ ಉತ್ತರ ಪ್ರದೇಶದಲ್ಲಿ 5ನೇ ಹಂತದ ಮತದಾನ ಆಯಿತು. 5ನೇ ಹಂತ ಮತದಾನದಲ್ಲಿ ಚುನಾವಣಾ ಆಯೋಗಕ್ಕೆ ಬಂದಿರತಕ್ಕಂಥ ದೂರುಗಳ ಸಂಖ್ಯೆ ಎಷ್ಟು ಗೊತ್ತಾ ನಿಮಗೆ? 250. ಅದರಲ್ಲಿ 100ಕ್ಕೂ ಹೆಚ್ಚು ದೂರುಗಳು ಯಾವುದಕ್ಕೆ ಬಂದಿದ್ದೇವೆ ಅಂತಂದ್ರೆ, EVM ಮಷಿನ್ ಏನಿದೆಯಲ್ಲ ಅದರಲ್ಲೇ ದುರುಪಯೋಗ ಆಗ್ತಾಯಿದೆ, ತೊಂದರೆ ಆಗ್ತಾ ಇದೆ ಅನ್ನುವುದೇ. ಆದರೆ ಇವತ್ತವರೆಗೂ ಸಹಿತ ನೋಟಿಸು ಕೊಟ್ಟಿಲ್ಲ. ಅವು ಎಲ್ಲವೂ ಪೆಂಡಿಂಗ್ ಆಗಿರ್ತವೆ. ಚುನಾವಣೆ ಮುಗಿಯೋವರೆಗೂ ನಾನು ಸೂಚಿಸುತ್ತೇನೆ, ನಿರೀಕ್ಷಿಸುತ್ತೇನೆ, ನೋಟಿಸ್ ಕೊಡುತ್ತೇನೆ ಅಂತ ಹೇಳ್ತಾ ಹೋಗ್ತಾರೆ. ಅದರ ನಂತರ ಯಾವ ಚುನಾವಣೆ ಆಯೋಗವು ಇನ್ನು ಮುಂದಿನ ಈ ಚುನಾವಣೆಯವರೆಗೂ ಅದು ಇದೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಯಾವುದೇ ರೀತಿಯಾದಂತಹ ಕ್ರಮಗಳನ್ನು, ಶಿಸ್ತು ಕ್ರಮಗಳನ್ನು ಅಥವಾ ಶಿಕ್ಷಾರ್ಹ ಕ್ರಮಗಳನ್ನು ತೆಗೆದುಕೊಳ್ಳುವುದು ಸಾಧ್ಯವಿಲ್ಲ. ಆದ್ದರಿಂದ ಆ ಧೈರ್ಯದ ಮೇಲೆ ನಮ್ಮ ರಾಜಕಾರಣಿಗಳು ಬಾಯಿಗೆ ಬಂದದ್ದನ್ನು ಪುಂಖಾನುಪುಂಖವಾಗಿ ಹೇಳ್ತಾನೆ ಇರ್ತಾರೆ. ಸಮಾಜವನ್ನು ಒಡಿತಾನೆ ಇರ್ತಾರೆ, ಧರ್ಮವನ್ನು ಒಡಿತಾನೆ ಇರ್ತಾರೆ, ಜಾತಿಯನ್ನು ಒಡಿತಾನೆ ಇರ್ತಾರೆ. ಈ ದೇಶವನ್ನು ಛಿದ್ರ ಮಾಡುವ ಕೆಲಸವನ್ನು ಮಾಡ್ತಾರೆ. ಆದ್ರೂ ಸಹಿತ ಈ ಒಂದು ಚುನಾವಣಾ ಆಯೋಗ ಒಂದೆರಡು ಒಳ್ಳೆ ಮಾತನ್ನು ಹೇಳಿದೆ, ನೀವು ಗಮನಿಸಬಹುದು. ಏನು ಅಂದರೆ, ಬಹುತ್ವದ ಮೂಲ ರಚನೆಗೆ ಭಂಗವಾಗದ ಹಾಗೆ ನೋಡಿಕೊಳ್ಳಿ. ಇವರು ಬರೀ ಹಿಂದುತ್ವ ಅಂತ ಹೋಗ್ತಾ ಇದ್ದೀರಲ್ವ ನೀವು. ಆದರೆ ಬಹುತ್ವದ ರಚನೆ ಏನಿದೆ, ಮೂಲ ರಚನೆ ಏನಿದೆಯಲ್ಲ, ಅಂದರೆ ಎಲ್ಲ ಜಾತಿ ಧರ್ಮದವರು ಒಂದು ಎನ್ನುವ ಮೂಲ ರಚನೆ, ಅದು ಬಹುತ್ವದ ರಚನೆ. ಬರೀ ಹಿಂದುತ್ವ ಮಾತ್ರ ಅಲ್ಲ, ಅದಕ್ಕೆ ಎಂದೂ ಭಂಗ ಬರದ ಹಾಗೆ ನೋಡಿಕೊಳ್ಳಿ ಎಂದು ನಾನು ನಿರೀಕ್ಷಿಸುತ್ತೇನೆ ಅಂತ ಹೇಳ್ತಾರೆ. ಸುಮ್ಮನೆ ಅವರ ಆಶಯ ಅಷ್ಟೇ. ಈ ಸ್ವಾಮಿಗಳು ಆಶೀರ್ವಚನ ಮಾಡಿದ ಹಾಗೆ ಇವರು ನನ್ನ ಈ ಥರ ಇರಿ ಅಂತ ಹೇಳ್ತಾ ಹೋಗುತ್ತೆ ಹೊರತಾಗಿ ಅದನ್ನು ಫಾಲೋ ಮಾಡ್ತಕ್ಕಂಥವ್ರು ಯಾರು ಇಲ್ಲ. ಇದು ನಮ್ಮ ಈ ಸದ್ಯದ ವ್ಯವಸ್ಥೆ ಆಗಿದೆ. ಬಟ್ ಇದನ್ನು ಹೇಗೆ ಹಾಗಾದ್ರೆ ಸುಮ್ಮನೆ ಪಕ್ಷದ ಇವ್ರು ಹೇಳೋ ಪ್ರಕಾರ ಅಥವಾ ನೀವು ಅವಾಗಲೇ ಹೇಳಿದ ಪ್ರಕಾರ ಪಕ್ಷದ ಅಧ್ಯಕ್ಷರುಗಳ ಮೇಲೆ ಈ ತರ ನೋಟಿಸ್ ಕೊಟ್ಬಿಟ್ರೆ ಅವರು ಹೊಣೆಗಾರಿಕೆನ ಹಾಗಾದ್ರೆ ಅನ್ನೋದು ಏನು ಹೇಳ್ತೀವಿ? ಎಲ್ಲ ಐ ವಾಷಿಂಗ್ ಅಂತ ಹೇಳ್ತೀವಿ ಮೇಡಮ್, ಗೊತ್ತಾಯ್ತಾ? ಸುಮ್ಮನೆ ತೋರಿಸೋದಕ್ಕೆ ಆಯ್ತು, ಇನ್ನೇನಿಲ್ಲ. ಇದು ನಿಜಕ್ಕೂ ಸಹಿತ ಕ್ರಮ ತೆಗೆದುಕೊಳ್ಳಲಿಕ್ಕೆ ಅಲ್ಲ. ಇದು ಬರೀ ನಾವು ಒಂದಿಷ್ಟು ನೋಟಿಸ್ ಕೊಟ್ಟಿದ್ದೀವಿ, ನಾವು ಒಂದಿಷ್ಟು ಪ್ರವಚನ ಮಾಡಿದ್ದೀವಿ, ನಾವು ಒಂದಿಷ್ಟು ಆಶೀರ್ವಚನ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ, ತೋರಿಸ್ಲಿಕ್ಕೆ ಇವೆಲ್ಲವೂ ಸಹಿತ ದಿಕ್ಕಾವಟ್ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಇವರೆಲ್ಲವನ್ನು ಸಹಿತ ಆ ರೀತಿ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಸುಮ್ಮನೆ ನೋಡಿ ಇವಾಗ ಅಲಿಗೇಷನ್ಸು, ಅದೇನು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು ಹೇಳಿಕೆಗಳನ್ನು ಅಥವಾ ಸಂವಿಧಾನವನ್ನು ಬದಲಾಯಿಸುತ್ತಾರೆ ಎಂದು ಹೇಳುವಿಕೆಯನ್ನು ಹೇಳಬಾರ್ದು ಅಂತ ಖಂಡಿಸಲಾಗಿದೆ. ಸಂವಿಧಾನ ಬದಲಾಯಿಸ್ತೀವಿ ಅಂತ ಇವ್ರು ಹೇಳಿಲ್ಲ ಕಾಂಗ್ರೆಸ್ನವರು. ಸಂವಿಧಾನ ಬದಲಾಯಿಸ್ತೀರಂತ ಹೇಳಿದವರೇ BJPಯವರು. ಅವ್ರದ್ದೇ ಸಂಸದ ಹೇಳಿದ್ದಾರೆ. ಅವರೇ ಹೇಳಿದ್ದು ನಾವು ಬಂದಿರೋದೇ ಸಂವಿಧಾನ ಬದಲಾಯಿಸಲಿಕ್ಕೆ. ಆಮೇಲೆ ಹೇಳಿತಕ್ಕ ಅದೇ ಅನಂತಕುಮಾರ್ ಹೆಗಡೆ ಹೇಳ್ತಾರೆ 400 ಸೀಟನ್ನು ಕೊಡಿ ನಮಗೆ, ನಾನು ಸಂವಿಧಾನವನ್ನು ಬದಲಾಯಿಸುತ್ತೇವೆ ಅಂತ ಹೇಳ್ತಾರೆ. ಇತ್ತೀಚೆಗೆ RSS ಬೈಠಕ್ನಲ್ಲಿ ನಮ್ಮ ಅದರ ಸರಸಂಚಾಲಕರು ಏನು ಹೇಳ್ತಾರೆ ಗೊತ್ತಾ ನಿಮಗೆ? ನಮಗೆ 100 ವರ್ಷ ಆಗೋದಿದೆ, ನಾವು ಧಾರ್ಮಿಕ ಆಧಾರದಲ್ಲಿ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದರ ಅರ್ಥ ಏನು ಅಂತಂದರೆ, ವಿರೋಧಿ ಪಕ್ಷದವರು ಅದನ್ನು ಹುಟ್ಟುಹಾಕಿಲ್ಲ, ಕಾಂಗ್ರೆಸ್ನವರು ಹುಟ್ಟುಹಾಕಿಲ್ಲ, ಆದರೆ ಇಂಡಿಯಾ ಮೈತ್ರಿಕೂಟ ಹುಟ್ಟುಹಾಕಿಲ್ಲ. ಇವರೇ BJPಯವರು, ಸಂಘ ಪರಿವಾರದವರು, ಇವರು ಅಜೆಂಡಾ ಇದೆ. ಏನು ಅಂದರೆ, ನಮಗೆ ಹೆಚ್ಚು ಸೀಟು ಬಂದರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ. ಅದನ್ನು ಕೌಂಟರ್ ಮಾಡಿ ಇವರು ನೋಡಿ, ಅವರು ಹೇಳ್ತಾ ಇದ್ದಾರೆ ಸಂವಿಧಾನ ಬದಲಾಯಿಸ್ತೀವಿ ಅಂತ. ಅವರು ಬದಲಾಯಿಸ್ತಾರೆ, ಆದ್ದರಿಂದ ನಮಗೆ ಆತಂಕ ಉಂಟಾಗಿದೆ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಆತಂಕ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಆದರೆ ಇದು ಏನು ಹೇಳ್ತಾ ಇದೆ ಆಯೋಗ?
ಇದು ಈ ರೀತಿ ಏನಾದರೂ ಹೇಳಿಕೆ ಕೊಟ್ಟರೆ ಅದು ಅನಿಶ್ಚಿತತೆಯನ್ನು ಸೃಷ್ಟಿ ಮಾಡುತ್ತೆ, ಅದ್ರ ಜೊತೆಗೆ ಭೀತಿಯನ್ನು ಹುಟ್ಟಿಸುತ್ತೆ, ಅರಾಜಕತೆಯನ್ನು ಹುಟ್ಟಿಸುತ್ತೆ ಭವಿಷ್ಯದಲ್ಲಿ. ಆದ್ದರಿಂದ ಈ ರೀತಿ ಹೇಳಬಾರದು. ಆಯಿತು ಸ್ವಾಮಿ, ಅದು ಹೇಳಬೇಕಾಗಿದ್ದು ನೀವು ಕಾಂಗ್ರೆಸ್ನವ್ರಿಗೆ ಅಥವಾ ಇವರಿಗೆಲ್ಲ, ಇಂಡಿಯಾದವರಿಗೆಲ್ಲ ಅದನ್ನು ಹೇಳಬೇಕಾಗಿರೋದು RSSನವ್ರಿಗೆ, ಅದನ್ನ ಹೇಳಬೇಕಾಗಿರೋದು BJPಯ ಮಹಾನಾಯಕರಿಗೆ. ಆ ರೀತಿ ಹೇಳುವ ಮೂಲಕ ಮೊದಲು ಸಂವಿಧಾನವನ್ನು ಬದಲಾಯಿಸುವುದಿಲ್ಲ ಎಂದು ಅವ್ರ ಬಾಯಲ್ಲಿ ಹೇಳಿಸಬೇಕೆ ಹೊರತಾಗಿ ಒಂದೇ ಒಂದು ಸರ್ತಿ ಇಲ್ಲಿವರೆಗೂ ಅನಂತಕುಮಾರ್ ಹೆಗಡೆಗೆ ವಾರ್ನಿಂಗ್ ಕೊಟ್ಟಿಲ್ಲ, ಇದೇ BJP ನೋಟಿಸ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಅವ್ರು ತಪ್ಪಲ್ವಾದ ಸಂವಿಧಾನ ವಿರೋಧಿ ಹೇಳಿಕೆ ಅಲ್ವಾ? ನಾನು ಕೊಡುವಂತಹ ಹೇಳಿಕೆಯನ್ನು ಗಮನಿಸ್ತಾ ಇರ್ತಾರೆ. ಸುಮೋಟ ಎಷ್ಟೋ ಸಂದರ್ಭದಲ್ಲಿ ಆಗೋದೇ ಇಲ್ಲ. ಬಟ್ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಜನನು ಅಥವಾ ವಿರೋಧಿ ಬಣದಲ್ಲಿರೋರು ಕೂಡ ಹಿಂದು ಮುಂದೆ ನೋಡ್ತಾರಾ ಅಂತ ಅನ್ಸುತ್ತೆ. ಏನು ಹೇಳ್ತೀವಿ? ಎಲ್ಲರೂ ಪೈಪೋಟಿ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ಅವ್ರ ಮೇಲೆ ವಿರುದ್ಧ, ಇವ್ರ ಮೇಲೆ ವಿರುದ್ಧ ಚುನಾವಣಾ ಆಯೋಗಕ್ಕೆ ಕೊಡ್ತಾರೆ. ಆದರೆ ಅದ್ರ ಬಗ್ಗೆ ಯಾವ ಪಕ್ಷದ ಯಾವ ನಾಯಕರಿಗೂ ಕಿಂಚಿತ್ತೂ ಭಯವಿಲ್ಲ, ಆತಂಕವಿಲ್ಲ. ನಾಳೆ ನಮಗೇನಾದರೂ ಆಗಬಹುದು ಅಂತ ಯಾರಿಗೂ ಇಲ್ಲ. ಅದರಲ್ಲೂ BJPಯರಿಗಂತೂ ಮೊದಲೇ ಇಲ್ಲ. ಯಾಕೆಂದರೆ ಚುನಾವಣಾ ಆಯುಕ್ತರನ್ನು ತಮಗೆ ಬೇಕಾದವರನ್ನು ನೇಮಿಸಿದ್ದಾರೆ. ಅದಕ್ಕೆ ದೊಡ್ಡ ಪಾಲಿಟಿಕ್ಸ್ ಇದೆ. ಸುಪ್ರೀಂ ಕೋರ್ಟ್ ಜಡ್ಜನ್ನು ಹೊರಗಡೆ ಹಾಕಿ ಅವರವರೇ ಮಾಡ್ಕೊಂಡಿದ್ದಾರೆ, ಅದೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ನಾವು ಚರ್ಚೆ ಹಿಂದೆಗಡೆ ಮಾಡಿದ್ದೀವಿ. ಆದರೆ ಇವಾಗೂ ಸಹಿತ ಇವ್ರು ಹೇಳ್ತಾ ಇದ್ದಾರೆ ಪ್ರಗತಿಪರ ಆಗಿರ್ತಕ್ಕಂಥವ್ರಿಗೆ, ಪ್ರಜ್ಞಾವಂತರಾಗಿರ್ತಕ್ಕಂಥವರು ಓಟ್ ಹಾಕಬೇಕು ಅಂತ. ಹೌದು ಸರ್, ನಾವೆಲ್ಲರೂ ಓಟ್ ಹಾಕ್ತೀವಿ, ಪ್ರೋಗ್ರೆಸಿವ್ ಆಗಿರ್ತಕ್ಕಂಥವ್ರು ಹಾಕ್ತೀವಿ. ಆದರೆ ಅಲ್ಲಿ ವಾಮ ಮಾರ್ಗಗಳು ಇದ್ದಾವೆ. ನಿಮ್ಮ ವೋಟಿಂಗನ್ನು ಅಪರಾಧಪರ ಮಾಡೋ ಇದ್ದಾವೆ. ಈವಾಗಲೇ ನಿಮಗೆ ಗೊತ್ತಿದೆ, ಇಲೆಕ್ಷನ್ ಮುಗಿದ ತಕ್ಷಣವೇ, ಮತದಾನ ಮುಗಿದ ತಕ್ಷಣವೇ ಒಂದು ಅಂಕಿಅಂಶ ಕೊಡ್ತಾರೆ. ಆಮೇಲೆ 10 ದಿವಸ ಆದಮೇಲೆ ಇನ್ನೊಂದು ಅಂಕಿಅಂಶ ಬರುತ್ತೆ. ಇಲ್ಲಿವರೆಗೂ 5 ಹಂತದ ಮತದಾನದಲ್ಲಿ ಆಗಿರ್ತಕ್ಕಂಥ ವೇರಿಯೇಷನ್ ಎಷ್ಟು ಆಗುತ್ತೆ ನಿಮಗೆ? 1.7 crore ಮತಗಳು. ಅಷ್ಟು ವ್ಯತ್ಯಾಸಗಳಾಗಿದ್ದಾವೆ. ಯಾಕೆ? ಅವತ್ತು ಹೇಳಿದ್ದು ಒಂದು, ಇನ್ನೊಂದು ಹೇಳಿದ್ದು ಒಂದು. ಇವಾಗ ಚುನಾವಣಾ ಆಯೋಗದವ್ರು ಹೇಳ್ತಾ ಇದ್ದಾರೆ, ನಾವು ಇದೆಲ್ಲ ಲೆಕ್ಕ ಜನರಿಗೆ ಕೊಡೋದಲ್ಲ, ನಾವು ಈ ಲೆಕ್ಕ ಕೊಡಬೇಕಾದದ್ದು ಯಾರಿಗೆ ಅಂದರೆ ಈ ಅಭ್ಯರ್ಥಿಗೆ, ಇಲ್ಲ ಅಂದರೆ ಅವನಿಗೆ ಏಜೆಂಟಿಗೆ ಮಾತ್ರ ಕೊಡ್ತೀವಿ ಹೊರತಾಗಿ ಯಾರಿಗೂ ಸಹಿತ ನಾವು ಮಾಧ್ಯಮದವರಿಗೆ ಹೇಳೋದಿಲ್ಲ, ಬೇರೆ ಜನಸಾಮಾನ್ಯರಿಗೆ ಹೇಳುವುದಿಲ್ಲ ಎಷ್ಟು ವೋಟಿಂಗ್ ಆಯಿತು ಅಂತ. ಇದು ದುರಹಂಕಾರ ಅಲ್ವಾ? ಇದು ಸರ್ವಾಧಿಕಾರ ಅಲ್ವಾ? ನಾವು ಜನರಾಗಿರ್ತಕ್ಕಂಥವ್ರು ನಮಗೆ ಹಕ್ಕಿಲ್ವ ಕೇಳೋದಕ್ಕೆ, ಎಷ್ಟಪ್ಪ ಮತ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ಕೊಡೋದಿಲ್ಲ ಅಂತ ಹೇಳ್ತಾರಂತಂದರೆ ಈ ಚುನಾವಣಾ ಆಯೋಗ ಗೋಲ್ಮಾಲ್ ಮಾಡುತ್ತೆ ಅಂತ ಅರ್ಥ ಅಲ್ವಾ? ಸೊ ಇವಾಗೂ ನೋಡಿ ನೀವು, ಎಲ್ಲೋ CC ಕ್ಯಾಮ್ರಾ ಆಫ್ ಆಗಿಬಿಡುತ್ತೆ, ಇನ್ನೆಲ್ಲೋ ಯಾರೋ ಒಬ್ಬನು ನಿನ್ನೆ ಎಲ್ಲ ರಕ್ಷಣೆಯನ್ನು ಬೇಧಿಸ್ಕೊಂಡೇ ಹೋಗ್ಬಿಟ್ಟಿದ್ದಾನೆ. ಇವೆಲ್ಲವನ್ನು ಮಾಡ್ತಾ ಇರುವಾಗ ಯಾವಾಗ ಸರಿಯಾದ ಕ್ರಮದಲ್ಲಿ ಚುನಾವಣೆ ನಡೆಯುತ್ತೋ, ಮತದಾನ ನಡೆಯುತ್ತೋ, ನೀವು ಹೇಳಿದ್ದೆಲ್ಲವೂ ಸರಿ ಸರ್. ಆದರೆ ಹೇಗಿದೆ ಅಂತಂದರೆ, ನೀವು ಏನಾದರೂ ಹಾಕ್ಕೊಳ್ಳಿ, ನನಗೇನು ಬೇಕು ಆ ರಿಸಲ್ಟನ್ನು ನಾನು ಮಾಡ್ಕೊಳ್ತೀನಿ ಅನ್ನೋದು. ಮೇಡಮ್ ಹೇಳಿದ್ರು ಗೆಲ್ಲುವುದೇ ಎಲ್ಲ ಪಕ್ಷದ್ದು ಒಂದು ಅಂತಿಮ ಗುರಿ ಅಂತ. ಆದರೆ BJPಯವರು ಬರೀ ಗೆಲ್ಲುವುದು ಗುರಿ ಅಲ್ಲ ಮೇಡಮ್. ಇಲ್ಲ ಸಾರಿ, ಅಲ್ಲೆಲ್ಲ ಒಂದು ನಿಮಿಷ, ಒಂದೇ ಸೆಕೆಂಡ್ ಒಂದು ಮಾತು ಹೇಳ್ಬಿಡ್ತೀನಿ ನಿಮಗೆ. ಎಲ್ಲ ಪಕ್ಷಕ್ಕೆ ಗೆಲ್ಲುವುದಿರ್ಬೋದು, ಕಾಂಗ್ರೆಸ್ ಅಂತ ಮಾತಾಡ್ತಾ ಇಲ್ಲ. ಇಲ್ಲಿ ನಾನು BJP ಹೆಚ್ಚು ಕಾಂಗ್ರೆಸ್ ಹೆಚ್ಚು ಅಲ್ಲ. ರಾಜಕಾರಣಿಗಳು ಅಂತ ಬಂದಾಗ ಎಲ್ಲರೂ ಒಂದೇ ತಕ್ಕಡಿನೇ. ಎಲ್ಲರೂ ದ್ವೇಷ ಭಾಷಣ ಮಾಡ್ತಾರೆ, ಎಲ್ಲರೂ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಎಲ್ಲಾರು ಏನೋ ಆ ಹೇಳಿಕೆಗಳನ್ನ, ಕೆಲವೊಂದು ಹೇಳಿಕೆಗಳಿದೆ ಕಾಂಗ್ರೆಸ್ನವ್ರದ್ದು ಇದೆ, ದಯವಿಟ್ಟು ಒಂದೆರಡು ಹೇಳಿಕೆ ಹೇಳಿ ನನಗೆ. ಇಲ್ಲಿವರೆಗೂ ನಾನು ಅವ್ರು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಸರ್. ಇಲ್ಲಿವರೆಗೂ ರಾಹುಲ್ ಗಾಂಧಿ ವಿಭಜನಕಾರಿಯಾಗಿರ್ತಕ್ಕಂಥ ಯಾವ ಹೇಳಿಕೆ ಹೇಳಿದ್ದಾರೆ ಹೇಳ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ, ಮೋದಿ ಅವ್ರ ಬಗ್ಗೆ ಸಪರೇಟ್ ಆದ ಒಂದು ಆಯಾಮದಲ್ಲಿ ಚರ್ಚೆಯನ್ನ ಇವತ್ತರೆಗೂ ಹೇಳಿಲ್ಲ. ಬಹುಶಃ ನಿಮ್ಮ ಮೋದಿ ಅವರ ಬಗ್ಗೆ 100 ಹೇಳ್ತೀನಿ ನಾನು. ಬಟ್ ಈ ವೈಯಕ್ತಿಕ ಅನ್ನೋದು ಇತ್ತೀಚೆಗೆ ತೀರಾ ಆಗೋಗ್ಬಿಟ್ಟಿದೆ. ಯಾವ ಮಟ್ಟಿಗೆ ಅಂತಂದ್ರೆ ಅವರ ಪರ್ಸನಲ್ ವಿಚಾರಗಳನ್ನು ಕೂಡ ತೆಗೆದುಕೊಂಡು ಚುನಾವಣಾ ಭಾಷಣದಲ್ಲಿ ತೆಗೆದುಕೊಂಡು ಹೋಗುವಂತಹ ಒಂದಷ್ಟು ಪ್ರಯತ್ನ. ಏನ್ ಹೇಳ್ತೀರಿ? ಯಾರಿಗೆ ಭಯನೇ ಇಲ್ದ ಇರುವಾಗ ಏನು ಬೇಕಾದ್ ಮಾಡ್ತಾರೆ. ಇವ್ರು ಹೇಳಿದ ಹಾಗೆ ಕಾನೂನಿನ ಭಯ ಇದ್ದರೆ, ನಾನು ನಿಮಗೆ ಏನಾದರೂ ವೈಯಕ್ತಿಕವಾಗಿ ನಿಂದನೆ ಮಾಡಿದರೆ ನನಗೆ ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗುತ್ತೆ ಅಂದಾಗ ನನ್ನ ನಾಲ್ಗೆ ಹಿಡಿತದಲ್ಲಿ ಇರುತ್ತೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಏನು ಬೇಕಾದ್ ಹೇಳ್ತೀವಿ. ಆಯ್ತಾ? ಈ ಪಕ್ಷದವರು ಆ ಪಕ್ಷದ ಮೇಲೆ ಆರೋಪ ಮಾಡ್ತಾರಲ್ವಾ, ಸರಿ ಇವರು ಇಷ್ಟು ದುಡ್ಡು ನುಂಗಿದ್ರು ಅಂತ ಅಂದರೆ ಆ ಚಿಂತೆ ಇಲ್ಲ. ಅದನ್ನು ಎಲ್ಲಿ ಪ್ರಸ್ತಾಪ ಮಾಡಬೇಕು ಸರ್? ಅದಕ್ಕೊಂದು ಲೋಕಾಯುಕ್ತ ಅಂತ ಇರುತ್ತೆ, ಅದಕ್ಕೊಂದು ತನಿಖಾ ಸಂಸ್ಥೆ ಇರುತ್ತೆ. ಹೋಗಿ ನಿಮ್ಮ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ.
ಕಂಪ್ಲೇಂಟ್ ಕೊಡಿ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ, ಆಮೇಲೆ ವಿಚಾರಣೆ ಆಗಲಿ. ಅದು ಬಿಟ್ಟು ಪ್ರಚಾರ ಭಾಷಣದಲ್ಲಿ ಸುಳ್ಳುಗಳನ್ನು ಪುಂಖಾನುಪುಂಖವಾಗಿ ಹೇಳುವುದು, ವ್ಯಕ್ತಿಗತವಾದ ನಿಂದನೆ ಮಾಡುವುದು, ಅವನ ಟೆಂಟಲ್ಲಿ ಸಿನಿಮಾ ತೋರಿಸ್ತಾ ಇದ್ದಂತ ಇವನು ಹೇಳೋದು, ಇವನು ನೋಡಿದ ಕಲ್ಲು ಬಂಡೆ ಹೊಡಿತಿದ್ದಂತ ಅವನು ಹೇಳೋದು, ಇವುಗಳನ್ನು ಹೇಳ್ತಾ ಹೋಗೋದಿದೆಯಲ್ವಾ, ಇದರಿಂದ ಜನರಲ್ಲಿ ಗೊಂದಲಗಳನ್ನು ಹುಟ್ಟಿಸಬಹುದು. ಇಲ್ಲವೇ ಚುನಾವಣಾ ಪ್ರಚಾರದಲ್ಲಿ ಒಂದಿಷ್ಟು ತಮ್ಮದೇ ಜಾತಿ ಬಳಗ ಬಂಧುಗಳ ಚಪ್ಪಾಳೆಗಳನ್ನು ಗಿಟ್ಟಿಸಬಹುದು. ಅದು ಬಿಟ್ಟರೆ ಇವ್ರಿಗೆ ಇನ್ನೇನು ಮಾಡಲಿಕ್ಕೆ ಸಾಧ್ಯತೆಗಳಿಲ್ಲ. ಆದ್ದರಿಂದ ನಮ್ಮ ಬಹುತೇಕ ರಾಜಕಾರಣಿಗಳು ತಮ್ಮ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಕೋಬೇಕಾಗಿರುತ್ತೆ. 2019ರಲ್ಲಿ ಚುನಾವಣಾ ಆಯೋಗ ಒಂದು ನೀತಿ ಸಂಹಿತೆ ಅಂತ ಮಾಡಿದೆ ಅಲ್ವಾ, ಅದನ್ನು ಪ್ರತಿಯೊಬ್ಬ ಅಭ್ಯರ್ಥಿಗೆ ಪ್ರತಿಯೊಂದು ಪಕ್ಷಕ್ಕೆ ಕಳಿಸಿಕೊಟ್ಟಿರುತ್ತಲ್ವಾ, ಈ ರೀತಿಯಾಗಿ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಇವತ್ತಿನವರೆಗೂ ಅದನ್ನು ಯಾರೂ ಫಾಲೋ ಮಾಡೋದಿಲ್ಲ. ರೂಲ್ಸ್ ಇರೋದೇ ಬ್ರೇಕ್ ಮಾಡೋದಕ್ಕೆ ಅನ್ನುವ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಈ ದೇಶದಲ್ಲಿ ಚುನಾವಣಾ ಆಯೋಗ ಬಂದರೆ ಕಾನೂನುಗಳು ಎಲ್ಲವೂ ಇಲ್ಲ, ಸತ್ತೋಗಿದ್ದಾವೆ. ಯಾಕಂದರೆ ಅದೇ ಬಲಿಷ್ಠವಾಗಿಲ್ಲ. ಈ ರೀತಿಯಂಥ ಮನೋಭಾವ ನನಗೆ ಬಂದರೆ, ನಾನೊಬ್ಬ ರಾಜಕಾರಣಿ ಅಂತಂದರೆ ನಾನು ಯಾರು ಬೇಕಾದ್ರೂ ಆರೋಪ ಮಾಡ್ತೀನಿ, ಯಾರು ಬೇಕಾದ್ರೂ ನಿಂದಿಸ್ತೀನಿ, ಯಾವುದು ಬೇಕಾದ್ರೂ ವಿಭಜನೆಯನ್ನು ಹೇಳ್ತೊಡ್ತೀನಿ, ಧರ್ಮದ್ವೇಷವನ್ನು ಬಿತ್ತೀನಿ. ಇಂಥದ್ದು ಆಗಬಾರದು ಅನ್ನುವುದಕ್ಕೆ ಒಂದೇ ಒಂದು ಪರಿಹಾರ ಅಂತಂದರೆ ಮೊದಲು ಕಾನೂನು ಟೈಟ್ ಆಗಬೇಕು. ಚುನಾವಣಾ ಆಯೋಗ ಟಿ10 ಸೆಷನ್ ಅಂತವರು ಮತ್ತೆ ಚುನಾವಣಾ ಆಯೋಗಕ್ಕೆ ಆಯುಕ್ತರಾಗಿ ಬರಬೇಕು ಅಂತ. ಶಶಿಕಾಂತ್ ಅವರು ಅಂತಿಮವಾಗಿ ಏನು ಹೇಳ್ತೀರಿ? ಎಚ್ಚರಿಕೆ ಗಂಟೆ ಅಂತ ಹೇಳಿದ್ರು, ಆ ಗಂಟೆಗೆ ಒಳಗಡೆ ನಾಲ್ಗೇನೆ ಇಲ್ಲ ಹೊಡೆಯೋದು, ಯಾಕೆ ಪ್ರಯೋಜನವೂ ಇಲ್ಲ. ಆದರೂ ಸದ್ಯ ಅಟ್ಲೀಸ್ಟ್ ಎಷ್ಟಾದರೂ ಒಂದು ಮಾತು ಹೇಳ್ತಲ್ಲಪ್ಪ, ಸೂಚನೆ ಕೊಡ್ತಲ್ಲಪ್ಪ ಅನ್ನುವ ಸಮಾಧಾನ. ಮತ್ತು ಅವ್ರಿಗೂ ಅದೇ ಬೇಕಾಗಿರೋದು, ಜನರು ತಿರುಗಿ ಬೀಳಬಾರ್ದಲ್ವಾ. ಅದಕ್ಕೋಸ್ಕರ ಚುನಾವಣಾ ಆಯೋಗ ಹೇಳಿದ್ಯಪ್ಪ, ಏಯ್ ನೀನು ಸುಮ್ಮನೆ ಇರು, ಇಬ್ರು ಮಾತಾಡಬೇಡಿ ಅಂತ ಹೇಳಿದ್ಯಲ್ವಾ, ಸಾಕ್ಬಿಡು, ಅದೇ ನಮ್ಗೆ ಸಂತೋಷ ಅಂತ ಅಷ್ಟೇ. ನಾವು ಸುಮ್ಮನೆ ಇರ್ತೀವಿ, ಸುಮ್ಮನಿರಿ ಅಂತ ಹೇಳ್ಕೊಂಡು ಇಷ್ಟೇ. ಮೂಗಿಗೆ ತುಪ್ಪ ಹಚ್ಚೋ ಕೆಲಸವನ್ನು ಚುನಾವಣೆ ಮಾಡ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಕೂಡ ಧನ್ಯವಾದಗಳು. ಬಹಳ ಉತ್ತಮವಾದಂತಹ ಒಂದಷ್ಟು ಸಂದೇಶವನ್ನ ಕೊಟ್ಟಿದ್ದೀರಿ ಜನರಿಗೂ ಕೂಡ. ವೀಕ್ಷಕರೇ, ಚುನಾವಣಾ ಆಯೋಗಕ್ಕೂ ಕೂಡ ಪವರ್ ಇದೆ. FIR ದಾಖಲಿಸ್ಕೊಳ್ಬಹುದು, ಆಯ್ತಾ, ಪ್ರಕರಣಗಳನ್ನು ದಾಖಲಿಸ್ಕೊಳ್ಬಹುದು. ಯಾರು ಹೇಟ್ ಸ್ಪೀಚ್ ಮಾಡ್ತಾರೋ ಅವ್ರಿಗೆ ಜಸ್ಟ್ ಒಂದು ನೋಟಿಸ್ ಕೊಡೋದು ಮಾತ್ರ ಅಲ್ಲ, ನೋಟಿಸಿನ ಮುಂದುವರೆದ ಭಾಗವಾಗಿ ಏನು ಮಾಡಬೇಕು ಅದನ್ನ ಮಾಡಬೇಕು. ನಾವು ಕೇವಲ ದಕ್ಷ ರಾಜಕಾರಣಿಗಳು, ಉತ್ತಮ ರಾಜಕಾರಣಿಗಳು ಅಂತ ಮಾತಾಡ್ತೀವಿ, ಅದ್ರ ಜೊತೆಗೆ ದಕ್ಷ ಅಧಿಕಾರಿಗಳು ಕೂಡ ಬರಬೇಕು ಚುನಾವಣಾ ಆಯೋಗವನ್ನ ಮುನ್ನಡೆಸೋದಕ್ಕೆ. ಅಂದಾಗ ಈ ರಾಜಕಾರಣಿಗಳು ಅಧಿಕಾರಿಗಳನ್ನೇ ಆಡಿಸ್ತೀವಿ ಅಂತ ಏನು ಹೋಗ್ತಾರಲ್ಲ, ಅಂಥವ್ರಿಗೂ ಒಂದು ಭಯ ಬರುತ್ತೆ. ಈ ಚುನಾವಣಾ ಅಧಿಕಾರಿಗಳನ್ನ ಎದುರಾಕೊಂಡ್ರೆ ನಮಗೆ ಭಾರಿ ಕಷ್ಟ, ಆಯ್ತಾ, ನಾವು ಅಭ್ಯರ್ಥಿ ಸ್ಥಾನದಿಂದನೇ ಹಿಂದಕ್ಕೆ ಬರಬೇಕಾಗತ್ತೆ, ಕಂಟೆಸ್ಟೇ ಮಾಡೋಕ್ಕಾಗದೇ ಇರುವಂಥ ಸಿಚುವೇಶನ್ ತಂದುಬಿಡ್ತಾರೆ ಅಂತ ಆ ಭಯ ಕೂಡ ರಾಜಕಾರಣಿಗಳಲ್ಲಿ ಬರಬೇಕು. ಅಂತಹ ಕಾಲ, ಅಂತಹ ಅಧಿಕಾರಿಗಳು ಹೆಚ್ಚಾಗಬೇಕು ಅಂತ ಹೇಳ್ತಾ, ಜೊತೆಗೆ ಹೇಟ್ ಸ್ಪೀಚನ್ನು ಅಧ್ಯಕ್ಷರುಗಳಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಆದರೂ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ತಾರಾ, ಕಾದು ನೋಡಬೇಕು ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.